ಅನ್ನಪೂರ್ಣ ಸವಿರುಚಿಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತು ನಾನು ಆರೋಗ್ಯಕರವಾಗಿ ಮನೆಯಲ್ಲೇ ಯಾವ ರೀತಿ ಪಿಜ್ಜಾ ಮಾಡ್ಬೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಇರೋವಂಥ ವಸ್ತುಗಳು ಅಂದರೆ ಸಾಮಗ್ರಿಗಳನ್ನ ಬಳಸ್ಕೊಂಡು ಓವನ್ ಇಲ್ದಿರನೇ ನಾನು ಮೊಸರು, ರವೆ ಮತ್ತು ಕ್ಯಾಬೇಜ್ನ ಬಳಸ್ಕೊಂಡು ಪಿಜ್ಜಾನ ಮಾಡ್ತಾ ಇರೋದು. ತುಂಬಾ ಟೇಸ್ಟಿಯಾಗುತ್ತೆ ಮತ್ತು ಅಷ್ಟೇ ಆರೋಗ್ಯಕ್ಕೂ ಒಳ್ಳೆಯದು. ಮಕ್ಕಳಿಗೆ ನಾವು ಹೊರಗಡೆ ತಿನ್ನಿಸೋದಕ್ಕಿಂತ ಈ ರೀತಿ ನಾವು ಮನೆಯಲ್ಲೇ ಯಾವ ರೀತಿ ಮಾಡಿಕೊಡೋದು ಅನ್ನೋದನ್ನು ಇವತ್ತಿನ ದಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಭಾಳ ಟೇಸ್ಟಿಯಾಗಿರೋಂಥ ಪಿಜ್ಜಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ರವೆನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಅಗಲವಾಗಿರೋವಂಥ ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ 2 ಕಪ್ಪಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಉಪ್ಪಿಟ್ಟು ನಾನು ಮಾಮೂಲಿಯಾಗಿ ಯಾವ ರವೆನಲ್ಲಿ ಮಾಡ್ತೀವಿ ಆ ರವೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆನಂತರ 1 ಕಪ್ಪಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡೆ. 1 ಬೌಲಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿ ಮೊಸರು ಇದ್ದರೂ ಪರವಾಗಿಲ್ಲ, ಸ್ವಲ್ಪ ನೀರು ತೆಳು ಮೊಸರು ಇದ್ದರೂ ಪರವಾಗಿಲ್ಲ. ಮೊಸರು ಕಂಪಲ್ಸರಿ ಹಾಕಲೇಬೇಕು, 1 ಕಪ್ ಹಾಕಲೇಬೇಕು. ಗಟ್ಟಿ ಮೊಸರಾದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಾಗುತ್ತೆ. ನೀರು ಹಾಕ್ಕೊಂಡು 1 ಕಪ್ ನೀರು ಕಂಪಲ್ಸರಿ ಹಾಕಲೇಬೇಕು. 1 ಕಪ್ ಮೊಸರು, 1 ಕಪ್ ನೀರು ಹಾಕ್ಕೊಂಡು 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಈ ರೀತಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾವು ಮೊಟ್ಟೆ ಆಮ್ಲೆಟ್ ಯಾವ ರೀತಿ ಬೀಟ್ ಮಾಡ್ಕೊಳ್ತೀವೋ ಆ ರೀತಿ ಬೀಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಬೀಟ್ ಮಾಡೋದ್ರಿಂದ ನಾವು ಸೋಡಾ, ಬೇಕಿಂಗ್ ಪೌಡರ್ ಯಾವುದೂ ಹಾಕೋ ಅಗತ್ಯ ಇಲ್ಲ. ಚೆನ್ನಾಗಿ ಬನಿ ಬರುತ್ತೆ ಈ ರೀತಿ ಬೀಟ್ ಮಾಡೋದ್ರಿಂದ. ಚೆನ್ನಾಗಿ ಬೀಟ್ ಮಾಡಿ 1-2 ನಿಮಿಷ ನೆನೆಯೋಕ್ಕಿಡ್ತೀನಿ. ಈ ಟೈಮಲ್ಲಿ ನಾನು ಸ್ವಲ್ಪ ವೆಜಿಟೇಬಲ್ಸ್ನ ಫ್ರೈ ಮಾಡಬೇಕಾಗತ್ತೆ. ಆಗಿದ್ದರೆ ಮೊದಲಿಗೆ ಸ್ಟವ್ ಮೇಲೆ ಒಂದು ಕಡಾಯಿನ ಕಾಯಕ್ಕಿಟ್ಟಿದ್ದೀನಿ, ಅಂದರೆ ಬಾಣಲಿನ ಕಾಯಕ್ಕಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಒಂದು 3 ಸ್ಪೂನಷ್ಟು. ಎಣ್ಣೆ ಕಾಯ್ದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕಿ ಸಿಡಿಸ್ಕೊಂಡು ಆ ನಂತರ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೆ. ಸಾಸಿವೆ ಜೀರಿಗೆ 2 ಫ್ರೈ ಆದ ನಂತರ ಇದಕ್ಕೆ 2 ಸಣ್ಣ ಈರುಳ್ಳಿನ ಸಣ್ಣ ಕಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ, 1-2 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ, ಅಂದರೆ ಹುರ್ಕೊಳ್ತೀನಿ. ನೀಟಾಗಿ ಅದಕ್ಕೆ ಹುರ್ಕೊಂಡು, ಅಂದರೆ ಈರುಳ್ಳಿನ ಬಾಡಿಸ್ಕೊಂಡು ಆ ನಂತರ ಇದಕ್ಕೆ ನಾನು ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿರೋಂಥ ಕ್ಯಾಬೇಜ್ನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಎಲೆಕೋಸನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನೀವು ಬೇರೆ ವೆಜಿಟೇಬಲ್ಸ್ನೂ ಸಹ ಹಾಕ್ಕೋಬೋದು. ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಮಿಕ್ಸ್ ಮಾಡಿಕೊಂಡು, ಅಂದರೆ ಎಣ್ಣೆಯಲ್ಲಿ ಬಾಡಿಸ್ಕೊಂಡು, ಇಷ್ಟು ಬಾಡಿದೆ ನೋಡ್ತಾ ಇರ್ಬೋದು, 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಆನಂತರ ಇದಕ್ಕೆ 1/4 ಚಮಚ ಅರಿಶಿನ, 1/4 ಸ್ಪೂನಷ್ಟು ಚಿಲ್ಲಿ ಪುಡಿ, ಹಾಗೆಯೇ 1/4 ಚಮಚ ಗರಂ ಮಸಾಲ, 1/4 ಚಮಚ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾವು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಸಹ ಬಳಸಿರೋದ್ರಿಂದ ಚಿಲ್ಲಿ ಪುಡಿ ಇಷ್ಟೇ ಸಾಕಾಗುತ್ತೆ. ಉಪ್ಪನ್ನ ನಾವು ರವೆ ಕಲಿಸ್ಕೊಳ್ಳೋದಕ್ಕೂ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಇಷ್ಟು ಹಾಕಿದ್ರೆ ಸಾಕು. ಆ ನಂತರ ನಾವು ಜಾಸ್ತಿ ಉಪ್ಪೇನಾರು ಹಾಕ್ಬಿಡ್ತು ಅಂದರೆ ಫುಲ್ಲು ಉಪ್ಪಾಗಿಬಿಡುತ್ತೆ. ನಾವು ಹಿಟ್ಟು ಕಲಿಸ್ಕೊಳ್ಳೋದಕ್ಕೂ, ಅಂದರೆ ರವೆ ಕಲಸೋದಕ್ಕೂ ಉಪ್ಪು ಹಾಕಿದ್ದೀವಿ. ನೀಟಾಗಿ ಎಲ್ಲ ಹಾಕ್ಬಿಟ್ಟು ಉಪ್ಪು, ಖಾರ ಮತ್ತು ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಚೆನ್ನಾಗಿ ಅಂದರೆ 1-2 ನಿಮಿಷ, ತುಂಬ ಬೇಯಿಸಬಾರ್ದು, ಸ್ವಲ್ಪ ಕ್ರಂಚಿಯಾಗಿರಬೇಕು. ಈ ರೀತಿ ಫ್ರೈ ಮಾಡಿಕೊಂಡು ಒಂದು 5 ನಿಮಿಷ ಆರಕ್ಕಿಡ್ತೀನಿ. ಆರಿಸ್ಬಿಟ್ಟು ಆ ನಂತರ ನಾನು ರವೆಗೆ ಮಿಕ್ಸ್ ಮಾಡ್ಕೊಳ್ತೀನಿ. ರವೆ ಚೆನ್ನಾಗಿ ಅರಳಿದೆ, ನೋಡ್ತಿರ್ಬೋದು, ಬಹಳ ಚೆನ್ನಾಗಿ ಅರಳಿದೆ. ಇದು ಫ್ರೈ ಮಾಡೋ ಟೈಮಲ್ಲಿ ರವೆ ಚೆನ್ನಾಗಿ ಅರಳಿದೆ. ಈಗ ಫ್ರೈ ಮಾಡ್ಕೊಂಡಿರೋವಂಥ ವೆಜಿಟೇಬಲ್ಸ್ನ ಇದಕ್ಕೆ ಹಾಕ್ಕೊಳ್ತೀನಿ, ಅಂದರೆ ಕ್ಯಾಬೇಜ್ನ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಿಕ್ಕಾಗೆ, ಅಂದರೆ ಗಟ್ಟಿಯಾಗೇ ಇರಬೇಕು. ನಾವು ಮಾಡ್ತಾ ಇರೋದು ದೋಸೆ ಅಲ್ಲ, ಪಿಜ್ಜಾ ಆಗಿರೋದ್ರಿಂದ ತುಂಬಾ ಗಟ್ಟಿ, ಅಂದರೆ ರೊಟ್ಟಿಗಿಂತ ಗಟ್ಟಿಗೆ ಇರಬೇಕು. ರೊಟ್ಟಿ ಅದಕ್ಕಿದ್ದರೆ ಸಾಕಾಗತ್ತೆ. ಅದಕ್ಕೆ ನಾನು ಕಲಿಸ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು. ನೀರು ಹಾಕೋ ಅಗತ್ಯ ಇಲ್ಲ, ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಈಗ ಇದಕ್ಕೆ ಲಾಸ್ಟಲ್ಲಿ 1/4 ಬಟ್ಲಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸಣ್ಣ ಕಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ರೆಡಿಯಾಗಿದೆ, ಹಿಟ್ಟು ರೆಡಿಯಾಗಿದೆ. ಈಗ ಪಿಜ್ಜಾ ಮಾಡೋಣ ಬನ್ನಿ. ನಾನಿಲ್ಲಿ ಕಡಾಯಿನ ಕಾಯಕ್ಕಿಟ್ಟು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ. ನಾನ್ ಸ್ಟಿಕ್ ಕಡಾಯಿ ಅಥವಾ ತವಾ ಅಥವಾ ಪಾನ್
ಇದರಿಂದ ಮಾಡಿದ್ರೆ ನಮಗೆ ಈಸಿಯಾಗುತ್ತೆ. ಬೇರೆ ಬಾಣಲಿಗಿಂತನೂ ಈ ಥರ ಕಡಾಯಿನ ಯೂಸ್ ಮಾಡಿದ್ರೆ ಒಳ್ಳೆಯದು. ಅಥವಾ ನಾನ್ ಸ್ಟಿಕ್ ತವ ಇದ್ರೂ ಅದ್ರ ಮೇಲೂ ಸಹ ಹಾಕ್ಕೋಬೋದು. ನಾನು ಬಾಣಲಿನಲ್ಲೇ ಮಾಡ್ತಾಯಿದ್ದೀನಿ, ನಾನ್ ಸ್ಟಿಕ್ ಬಾಣಲಿನಲ್ಲಿ 2 ಸೌಟ್ ಹಾಕ್ಕೊಂಡು ನೀಟಾಗಿ ದೋಸೆ ಥರ ಹಾಕ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕಿ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊಳ್ತೀನಿ. 2 ಸೈಡೂ 1-2 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ, ಅವಾಗ ಚೆನ್ನಾಗಿ ಬೇಯುತ್ತೆ ಮತ್ತು ರೋಸ್ಟ್ ಸಹ ಆಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಈಗಾಗಿದೆ, ನೋಡ್ತಿರ್ಬೋದು, ಎತ್ತಿದ್ದೀನಿ, ಬಹಳ ಚೆನ್ನಾಗಿ ಬಂದಿದೆ. ಈಗ ಮತ್ತೆ 2 ಸೌಟ್ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ, ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಪಿಜ್ಜಾ ರೆಡಿ ಮಾಡ್ತಾ ಇದ್ದೀನಿ. ಈಗ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊಳ್ತೀನಿ. ಒಂದು ಸೈಡ್ 1-2 ನಿಮಿಷ, ಇನ್ನೊಂದು ಸೈಡ್ 2 ನಿಮಿಷ ಬೇಯಿಸಿದ್ರೆ ರೆಡಿ ಆಗುತ್ತೆ ಅಷ್ಟೇ. ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ತಿರ್ಬೋದು. ಈಗ ಮತ್ತೆ ಇನ್ನೊಂದು ಸೈಡ್ ಬೇಯಿಸ್ಕೊಳ್ತೀನಿ. 2 ಸೈಡೂ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಅದು ರೋಸ್ಟ್ ಆಗಬೇಕು, ಆ ರೀತಿ ನಾವು ಬೇಯಿಸ್ಕೋಬೇಕಾಗತ್ತೆ. ನೋಡ್ತಿರ್ಬೋದು, ಈಗ ಅದು ರೆಡಿಯಾಗಿದೆ. ಎಲ್ಲ ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಟೋಟಲಿ ಒಂದು 6 ಪಿಜ್ಜಾ ರೆಡಿಯಾಗಿತ್ತು ಈ ಹದದಲ್ಲಿ. ತುಂಬ ಟೇಸ್ಟಿಯಾಗಿತ್ತು. ನಾನೆಲ್ಲನೂ ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಬಹಳ ಸ್ಪಾಂಜಿಯಾಗಿ ಬಂದಿತ್ತು. ಇದನ್ನು ಸಾಸ್ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಚೂರೂ ಖಾರ ಇರೋದಿಲ್ಲ. ಮತ್ತು ಅಷ್ಟೇ ನಮಗೆ ಇಷ್ಟ ಆಗುವಂಥ ಸ್ನ್ಯಾಕ್ಸ್ ಅಂತನಾದರೂ ಹೇಳ್ಬೋದು, ಬ್ರೇಕ್ಫಾಸ್ಟ್ ಅಂತನಾದರೂ ಹೇಳ್ಬೋದು. ಮಕ್ಕಳಿಗೆ ಇದನ್ನು ಲಂಚ್ ಬಾಕ್ಸ್ಗೂ ನಾವು ಕಳಿಸ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬೆಂದಿದೆ ಒಳಗಡೆ ಎಲ್ಲ ಅಂದರೆ ತುಂಬಾ ಸ್ಪಾಂಜಿಯಾಗಿದೆ. ಅಷ್ಟೇ ಸಾಫ್ಟಾಗಿತ್ತು ಮತ್ತು ಅಷ್ಟೇ ಟೇಸ್ಟಿಯಾಗಿತ್ತು. ನಿಜವಾಗ್ಲೂ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಹೊರಗಡೆ ಪಿಜ್ಜಾ ತಿನ್ನಿಸೋದಕ್ಕಿಂತ ಈ ರೀತಿ ಮನೆಯಲ್ಲೇ ಆರಾಮಾಗಿ ಮಾಡಿಕೊಟ್ರೆ ಹೆಲ್ದಿಯಾಗಿ ವೆಜಿಟೇಬಲ್ಸ್ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಒಳ್ಳೆಯದು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ನಾವು ಕೂಡ ಇಷ್ಟಪಟ್ಟು ತಿಂತೇವೆ. ನೀವು ಕೂಡ ತಪ್ಪದೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನಾನು ಮಾಡಿರೋ ಪಿಜ್ಜಾ ಇಷ್ಟ ಆಗಿದರೆ, ರವೆ ಮತ್ತು ಕ್ಯಾಬೇಜ್ ಪಿಜ್ಜಾ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.